ಪಂಚರಾಜ್ಯದಲ್ಲಿ ಯಾರಾಗಬೇಕು ಮುಖ್ಯಮಂತ್ರಿ ಅನ್ನುವಂತ ನಿಟ್ಟಿನಲ್ಲಿ ಪೈಪೋಟಿ ನಡೀತಾ ಇದ್ರೆ ನಮ್ಮ ರಾಜ್ಯದಲ್ಲಿ ಯಾರಿರಬೇಕು ಮುಖ್ಯಮಂತ್ರಿ ಆಗಿ ಅನ್ನುವಂತ ನಿಟ್ಟಿನಲ್ಲಿ ಪೈಪೋಟಿ. ಪಂಚರಾಜ್ಯ ರಿಸಲ್ಟ್ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಗಳಾಗ್ತಾ ಇರುವಂತದ್ದೊಂದು ಆಗ್ತಾ ಇದೆ. ಅದೋ ಆಗ್ಲಿ ಪಂಚರಾಜ್ಯ ಚುನಾವಣೆ ಆಮೇಲೆ ನೋಡೋಣ ಅಂತ ಹೇಳ್ತಾ ಇತ್ತಲ್ಲ ಹೈಕಮಾಂಡು. ಸೊ ಅದು ಕೂಡ ಆಯ್ತು. ಇನ್ನೇನ್ ಸಬೂಬ್ ಕೊಡ್ತಾರೋ ಗೊತ್ತಿಲ್ಲ. ರಾಜ್ಯ ಕಾಂಗ್ರೆಸ್ ನಾಯಕತ್ವ ಬಿಕ್ಕಟ್ಟಿಗೆ ಯಾವಾಗ ತೆರೆ ಬೀಳುತ್ತೆ? ನಾಯಕತ್ವ ಬದಲೋ ಅಥವಾ ಸಂಪುಟ ಪುನರ್ರಚನೆನೋ ಒಂದು ತೀರ್ಮಾನ ಆಗ್ಬೇಕಾಗಿತ್ತು, ಆಗ್ತಾ ಇಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಇನ್ನೂ ಕೂಡ ಮುಗಿಯದ ಕಥೆಯ ರೀತಿಯಲ್ಲಿ ಎಳೆದಾಡ್ತಾನೆ ಇದ್ದಾರೆ. ಏನಾಗುತ್ತೆ ಅನ್ನುವಂತ ಕುತೂಹಲ ಕೂಡ ಹಂಗೆ ಬಿಲ್ಡ್ ಆಗ್ತಾ ಇದೆ. ಅಟ್ಲೀಸ್ಟ್ ಈಗ ರಿಸಲ್ಟ್ ಎಲ್ಲ ಬಂದಾಯ್ತು, ಈಗಲಾದ್ರೂ ಒಂದು ತೀರ್ಮಾನವನ್ನ ಕೈಗೊಳ್ಳಬಹುದ ಹೈಕಮಾಂಡ್ ಅಂತ, ಅಥವಾ ಇನ್ನೂ ಕೂಡ ಅವರ ತಲೆ ಸವರಿಸಿ ಹಂಗೆ ಕಳಿಸ್ತಾರ, ಹೇಗೆ? ಇಲ್ಲ, ಈ ಬಾರಿ ತೀರ್ಮಾನ ಕೈಗೊಳ್ಳುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ಆಡಳಿತಾರೂಢ ರಾಜ್ಯ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಸುಪ್ತವಾಗಿದ್ದಂಥ ನಾಯಕತ್ವ ಬದಲಾವಣೆ ಚರ್ಚೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಂದು ಕಡೆಯಾಗಿ DCM DK ಶಿವಕುಮಾರ್ ಮತ್ತು ಅವರ ಸಹೋದರ DK ಸುರೇಶ್ ಅವರು ನಾಯಕತ್ವ ಬದಲಾವಣೆಗೆ ಬಿಗಿಪಟ್ಟನ್ನು ಆಂತರಿಕವಾಗಿ ಹಿಡಿದಿದ್ರೆ, ಇತ್ತ ಬಹಿರಂಗವಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಹಿರಿಯ ಶಾಸಕರುಗಳು ಪಟ್ಟಣ ಸಡಿಲಿಕೆ ಮಾಡ್ತಾ ಇಲ್ಲ. ಮತ್ತೊಂದು ಕಡೆಗೆ ದೆಹಲಿ ಯಾತ್ರೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಮೊನ್ನೆಯಷ್ಟೇ ದೆಹಲಿ ಪ್ರವಾಸವನ್ನು ಕೈಗೊಂಡು ಬೆಂಗಳೂರಿಗೆ ವಾಪಸ್ಸಾಗಿರ್ತಕ್ಕಂಥ ಶಾಸಕರುಗಳು ಇದೀಗ ಕೇರಳ ವಿಧಾನಸಭೆಯ ಒಂದು ಚುನಾವಣಾ ಫಲಿತಾಂಶ ಏನು ಹೊರಬಂದಿದೆ ಅದರಂತೆ ಮುಖ್ಯಮಂತ್ರಿ ಆಯ್ಕೆಯ ಬಿಕ್ಕಟ್ಟು ಮುಗಿಯುತ್ತಿದ್ದಂತೆ ಮತ್ತೆ ನವದೆಹಲಿ ಪ್ರವಾಸವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಮತ್ತು ರಾಜ್ಯ ಸರ್ಕಾರದ ನವದೆಹಲಿ ವಿಶೇಷ ಪ್ರತಿನಿಧಿ TB ಜಯಚಂದ್ರ ನೇತೃತ್ವದಲ್ಲಿ 25ರಿಂದ 30 ಮಂದಿ ಶಾಸಕರುಗಳು ಈಗಾಗಲೇ ನವದೆಹಲಿಗೆ ತೆರಳೋದಕ್ಕೆ ಸಿದ್ಧರಾಗಿರ್ತಕ್ಕಂಥದ್ದು. ದೆಹಲಿಗೆ ತೆರಳಿ ಅಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀವ್ರ ಒತ್ತಡವನ್ನು ಏರೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಈ ನಡುವೆ ಸಚಿವ ಸಂಪುಟ ಪುನರ್ರಚನೆಗೂ ಮುನ್ನ ನಾಯಕತ್ವ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಬೇಕು, ಒಂದು ಸ್ಪಷ್ಟನೆಯನ್ನು ನೀಡಿ ಅನ್ನುವಂಥ ನಿಟ್ಟಿನಲ್ಲಿ DK ಬ್ರದರ್ಸ್ ಅವರು ಹಠವನ್ನು ಹಿಡಿದಿರ್ತಕ್ಕಂಥದ್ದು. ಹೀಗಾಗಿಯೇ ಮೊನ್ನೆ ನವದೆಹಲಿಗೆ ತೆರಳಿರ್ತಕ್ಕಂಥ DK ಶಿವಕುಮಾರ್ ಮತ್ತು ಅವರ ಸಹೋದರ DK ಸುರೇಶ್ ಅವರು AICC ನಾಯಕರನ್ನ ಭೇಟಿಯಾಗಿ ನಮಗೆ ಇದನ್ನು ಒಂದು ಸ್ಪಷ್ಟಪಡಿಸಿ ಆ ಬಳಿಕ ನೀವು ನಾಯಕತ್ವ ಬದಲಾವಣೆಯನ್ನಾದರೂ ಮಾಡಿ ಸಚಿವ ಸಂಪುಟ ಪುನರ್ರಚನೆಯನ್ನಾದರೂ ಮಾಡಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಬಂದಿರತಕ್ಕಂಥದ್ದು. ಸೊ ಹೀಗಾಗಿಯೇ ಈ ನಡುವೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದ್ಯಕ್ಕಂತೂ ನಾಯಕತ್ವ ಬದಲಾವಣೆ ಇಲ್ಲ, CM ಬದಲಾವಣೆಯ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ CM ಬೆಂಬಲಿಗರು ನಾಯಕತ್ವ ಬದಲಾವಣೆ ಮುಗಿದ ಅಧ್ಯಾಯ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿಯೇ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಹೇಳಿದ್ರೆ ನಾನೇ 5 ವರ್ಷ ಮುಂದುವರಿತೀನಿ ಅನ್ನುವಂಥ ಮಾತನ್ನು ನಿನ್ನೆ CM ತವರು ನೆಲದಲ್ಲೇ ಗುಡುಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ DK ಬ್ರದರ್ಸ್ ಅವರು ಕೂಡ ನಿನ್ನೆ CM ಹೇಳಿಕೆಗೆ ಪ್ರತಿತಂತ್ರವಾಗಿ ಹೈಕಮಾಂಡ್ ಕರಿತೀವಿ ಅಂತ ಹೇಳಿದರೆ ಕರೀತಾರೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಈ ನಾಯಕತ್ವ ಬದಲಾವಣೆ ಚರ್ಚೆಯನ್ನು ಮತ್ತೆ ಜೀವಂತವಾಗಿಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಹೀಗಾಗಿಯೇ ಹೈಕಮಾಂಡ್ ಸಚಿವ ಸಂಪುಟ ಪುನರ್ರಚನೆ ಮಾಡುತ್ತೋ ಅಥವಾ ನಾಯಕತ್ವ ಬದಲಾವಣೆ ಮಾಡುತ್ತೋ ಅನ್ನುವಂಥ ಒಂದು ಕುತೂಹಲ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಪೃಥ್ವಿರಾಜ್. ಸದ್ಯಕ್ಕೆ ಅಂತ ಹೇಳಿರುವಂಥದ್ದು ದಿನಗಳ ಲೆಕ್ಕದಲ್ಲಿ ಹೇಳಿದಾರಾ ಅಥವಾ ತಿಂಗಳು ಲೆಕ್ಕದಲ್ಲಿ ಹೇಳಿದಾರಾ ಅನ್ನುವಂಥದ್ದು ಕೂಡ ಕಾದು ನೋಡೋಣ. ಕೇರಳದ ಮುಖ್ಯಮಂತ್ರಿ ಆಯ್ಕೆಯಾಗಿ ಪ್ರಮಾಣ ವಚನ ಸ್ವೀಕಾರ ಆದ್ಮೇಲೆ ನಮ್ಮ ರಾಜ್ಯದಲ್ಲಿ ಬೇಗ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಕಾಣಿಸುತ್ತೆ ಈ ಬಿಕ್ಕಟ್ಟು.